ಬೇಡ ಎಂದು ಅವಳಿಗೆ ಇದರಲ್ಲಿ ಇನ್ವಾಲ್ವ್ ಆಗೋದು ಬೇಡ ಅಂತ ಹೇಳು. ಅವಳಿಗೆ ವೈದೇಹಿ ಥರ ಆಕ್ಟ್ ಮಾಡೋದು ಬೇಡ ಅಂತ ಹೇಳು. ಯಾಕೆ? ನಾನು ವೈದೇಹಿ ತರನೇ ಕಾಣಿಸ್ತಾ ಇದ್ದೀನಿ ಅಂತ ಭಯ ಪಡ್ತಾ ಇದ್ದೀರಾ? ನೀನ್ ಮಾತಾಡ್ಬೇಡ. ಯಾವುದೋ ಶಕ್ತಿ ಇದೆ ಇವಳ ಹತ್ರ. ಇಂದು ಬೇಡ ಅಂತ ಹೇಳು. ಹೇಳ್ತೀನಿ ದೇವಾಂಶ್, ಆದ್ರೆ ಈಗಲೇ ನೀನು ನಿಮ್ಮ ಅಮ್ಮನ ಹತ್ರ ಹೋಗಿ ಈ ಮದ್ವೆ ನನಗಿಷ್ಟ ಇಲ್ಲ ಅಂತ ಹೇಳ್ಬಿಡು. ಆಗ ಜಾನಕಿಗೆ ಹಾಗೆ ಮಾಡ್ಬೇಡ ಅಂತ ಹೇಳ್ತೀನಿ. ಅದಾಗಲ್ಲ ಇಂದು. ಹಾಗಾದ್ರೆ ಇದು ಆಗಲ್ಲ. ಇಂದು ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೋ. ವೈದೇಹಿನೇ ಬಂದು ಮದ್ವೆ ನಿಲ್ಲಿಸ್ಬೇಕು. ಈ ಮದ್ವೆ ನಿಲ್ಸೋದಕ್ಕೆ ವೈದೇಹಿ ಬರ್ತಾಳೆ ಅನ್ನೋದು ನನ್ನ ನಂಬಿಕೆ. ಅಷ್ಟೇನಾ? ಅಥವಾ ಮದ್ವೆ ನಿಲ್ಸೋದಿಷ್ಟ ಇಲ್ವಾ? ಏಯ್ ಅಯ್ಯೋ, ಅವಳ ಕೈ ನೋವಾಗುತ್ತೆ, ಬಿಡು. ಅಜ್ಜಿ ಏಯ್ ಬಿಡು ದೇವಾಂಶ್. ಏಯ್ ಏಯ್ ನಿಂತ್ಕೋ. ನಿಂತ್ಕೊಳ್ಳೆ. ನಿಂತ್ಕೊಳ್ಳು. ಏಯ್ ನಿಂತ್ಕೋ ಅಂತ ಹೇಳ್ದೆ ತಾನೆ. ನಿಂತ್ಕೋ. ನಿಂತ್ಕೋ. ದೇವಾಂಶ್ ಹೇಳ್ತಾ ಇದ್ದೀನಿ, ನಿಂತ್ಕೋ. ನಿಂತ್ಕೋ ಅಂತ ಹೇಳ್ತಾ ಇಲ್ವಾ? ಬಿಡು. ಬನ್ನಿ ಬನ್ನಿ. ನಿಂತ್ಕೊಳ್ಳು. ನನ್ನ ಕೈನಲ್ಲಿ ಆಗಲ್ಲ. ನಿಮ್ಗೆ ಇಷ್ಟ ಬಂದ ಮಾಡ್ಕೊಳ್ಳಿ. ನಿಮ್ ವೈದೇಹಿ ನಿಮಗಾದಷ್ಟು ಬೇಗನೆ ಸಿಗ್ತಾಳ್ ಬಿಡಿ, ಚಿಂತೆ ಮಾಡಬೇಡಿ. ಹಲೋ ಪುರೋಹಿತರೆ, ನಾನು ದಶರಥರಾಮ ಮಾತಾಡ್ತಿದ್ದೀನಿ. ನಮಸ್ಕಾರ ದಶರಥರಾಮ್ ಅವರೇ. ನಮಸ್ಕಾರ ಪುರೋಹಿತರೆ. ಹೇಳಿ. ನಾಳೆ ನನ್ನ ಮಗನ ಮದುವೆ ಅಲ್ವಾ? ಶಿವನಿಗೆ ವಿಶೇಷವಾದ ಪೂಜೆ ಮಾಡಿಸ್ಬೇಕು. ದೇವಸ್ಥಾನಕ್ಕೆ ಬರ್ತೀನಿ. ಅಭಿಷೇಕಕ್ಕೆ ಏರ್ಪಾಡು ಮಾಡಿಸಿಡಿ. ಖಂಡಿತ ಮಾಡಿಸ್ತೀನಿ ದಶರಥರಾಮ್ ಅವರೇ. ಸರಿ, ಹಾಗಿದ್ರೆ ನಾಳೆ ಬರ್ತೀನಿ. ಮಾವ ಮಾವ ಏನಮ್ಮ? ಮಾವ, ನನ್ನ ರಾಜಗುರುಗಳ ಹತ್ರ ಕರ್ಕೊಂಡು ಹೋಗ್ತೀರಾ? ಗುರುಗಳ ಹತ್ರನಾ? ಇವಾಗ ಯಾಕಮ್ಮ? ಯಾವಾಗ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ಯಾರಿಂದ ಯಾವ ತೊಂದರೆ ಬರುತ್ತೆ ಅಂತಾನೂ ಗೊತ್ತಾಗ್ತಿಲ್ಲ. ನೋಡಿದ್ರಲ್ಲ, ಯಾವನೋ ಬಂದು ನನ್ನ ಪ್ರೀತಿಸಿದೀನಿ ಅಂತ ಗಲಾಟೆ ಮಾಡಿ ಹೋದ. ಆಮೇಲೆ ವೈದೇಹಿ ಗಾಳಿಲ್ ಬಂದು ನನ್ನ ಸಾಯಿಸೋದಕ್ಕೆ ನೋಡಿದ್ಲು. ಅದಕ್ಕೆ ರಾಜಗುರುಗಳ ಹತ್ರ ಹೋದ್ರೆ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ. ತಲೆ ಕೆಟ್ಟಿದ್ಯಾ ಇವಳಿಗೆ? ಗುರುಗಳ ಹತ್ರ ಹೋದ್ರೆ ನಾನ್ ಸಿಕ್ಕಾಕೊಂಡ್ಬಿಡ್ತೀನಿ. ಆಮೇಲೆ ಮದ್ವೆ ನಿಂತ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಇವಳಿಗೆ. ಮಾವ, ನನ್ಗೆ ವೈದೇಹಿ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಒಂದ್ಸಲ ಜಾನಕಿ ಮೇಲೆ ಬರ್ತಾಳೆ, ಇನ್ನೊಂದ್ಸಲ ಅವಳು ಗಾಳಿಲ್ ಬರ್ತಾಳೆ, ಸಾಯಿಸ್ಬಿಡ್ತಾಳೆ ಅಂತ ನನಗ್ ಭಯ ಆಗ್ತಿದೆ ಮಾವ. ನನ್ನ ಮೊಮ್ಮಗನ ಕೈನಲ್ಲಿ ಹೊಡೆಸ್ಕೊಂಡ್ ಮೇಲೂ ವೈದೇಹಿ ಆತ್ಮ ಇದೆ ಅನ್ನೋದನ್ನ ನೀನ್ ನಂಬ್ತಾ ಇದೀಯಾ? ಅಜ್ಜಿ, ವೈದೇಹಿ ಅಲ್ಲ ಅಂದ್ರೆ ಇನ್ಯಾರು? ನಾನೇ ಕಣೆ, ನಿನಗೆ ಬುದ್ಧಿ ಕಲ್ಸೋದಿಕ್ಕೆ ಅಂತಾನೆ ಮಾಡ್ತಿದ್ದೀನಿ. ಯಾವ್ದೋ ರೂಪದಲ್ಲಿ ಒಂದಲ್ಲ ಒಂದ್ ಕೆಟ್ಟದಾಗ್ತಾನೆ ಇದೆಯಲ್ಲ. ಗುರುಗಳ ಹತ್ರ ಹೋದ್ರೆ ಏನಾದ್ರೂ ಒಂದ್ ಪರಿಹಾರ ಕೊಡ್ತಾರಲ್ಲ. ವೈದೇಹಿ ಮಾತ್ರನೇ ದೇವಾಂಶನ ಏಕೈಕ ಪತ್ನಿ. ಇದೇನ್ ಗುರುಗಳೇ ಹೀಗ್ ಬರ್ದಿದ್ದೀರಾ? ಒಳ್ಳೇದೇ ಅಲ್ವಾ ಅಜ್ಜಿ? ಗುರುಗಳ ಹತ್ರ ಹೋಗ್ಲಿ ಬಿಡಿ, ಈ ಮನೆಗೆ ಹಿಡಿದಿರೋ ದೆವ್ವನ ಬಿಡಿಸ್ಬೋದು. ನೀವು ವೈದೇಹಿನೇ ದೇವಾಂಶ ಹೆಂಡತಿ ಅಂತ ಯಾಕೆ ಬರ್ದಿದ್ದೀರಾ? ಆ ಪರಮೇಶ್ವರ ನನಗೆ ಈ ರೀತಿಯ ಸೂಚನೆ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಹೀಗೆ ಬರ್ದಿದ್ದೀನಿ.
ಬೇಡ. ಈಗ ಗುರುಗಳ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿದೆ ಅತ್ತೆ, ನೀವು ಬೇಡ ಅಂತೀರಾ ಅಂತ. ಗುರುಗಳ ಹತ್ರ ಹೋದ್ರೆ ಈ ಮದ್ವೆ ಮಾಡ್ತಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗಿ ನಿಮ್ ಬಂಡವಾಳ ಬಯಲಾಗತ್ತಲ್ಲ. ಯಾಕೆ ಬೇಡ ಅಂತಿದ್ದೀರಾ ಅತ್ತೆ? ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಿಲ್ವಾ? ಶ್ರವಂತಿ, ಅತ್ತೆ ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಾ ಇಲ್ಲ. ಬೇಡ ಅಂತ ಹೇಳ್ತಿದಾರಲ್ಲ, ಅವ್ರು ಯಾಕೆ ಹಂಗೆ ಹೇಳ್ತಿದ್ದಾರೆ ಅಂದ್ರೆ ಮದ್ವೆಗ್ ಮುಂಚೆ ಹೊರಗಡೆ ಹೋಗೋದ್ ಬೇಡ ಅನ್ನೋ ಕಾರಣಕ್ಕೆ. ಅದೇ ಅಲ್ವಾ ಮಾವ? ಅಷ್ಟೇ ಅಲ್ವಾ ಅತ್ತೆ? ಹೌದು, ಅಷ್ಟೇ. ಮದುವೆ ಟೈಮಲ್ಲಿ ಹೋದ್ರೆ ಏನಾಗುತ್ತೆ? ಹೋಗ್ತಿರೋದು ಗುರುಗಳ ಹತ್ರನೇ ಅಲ್ವಾ? ಅವ್ರ ಆಶೀರ್ವಾದ ಕೂಡ ತಗೊಂಡಂಗಾಗತ್ತೆ ಬಿಡು. ಹೌದು ಕಣೋ, ಗುರುಗಳಿಗೆ ಮದ್ವೆ ವಿಷಯ ಗೊತ್ತಿಲ್ವಲ್ಲ, ಅವ್ರಿಗೆ ಹೇಳ್ದಂಗೂ ಆಗತ್ತೆ. ಕರ್ಕೊಂಡು ಹೋಗು. ಸರಿನಮ್ಮ. ನಾನು ಹೇಗೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಹಾಗೆ ಗುರುಗಳನ್ನೂ ಭೇಟಿಯಾಗಿ ಬರ್ತೀನಿ. ಅಮ್ಮ ಶ್ರವಂತಿ, ಮಾವ ನೀನು ಕೂಡ ಹೋಗಿ ರೆಡಿ ಆಗಮ್ಮ. ಸರಿ ಮಾವ. ಏನು ಅಂದ್ರೆ, ಒಂದ್ ನಿಮಿಷ. ಏನಾಯ್ತು ಕೌಸಲ್ಯ? ಅಂದ್ರೆ ಗುರುಗಳು ಇನ್ನು ಹಿಮಾಲಯದಿಂದ ಬಂದಿಲ್ವಲ್ಲ, ಸುಮ್ನೆ ಯಾಕೆ ಅಲ್ಲಿವರೆಗೂ ಹೋಗೋದು ಅಂತ. ಇಷ್ಟೊತ್ಗಾಗ್ಲೇ ಬಂದಿರ್ತಾರೆ ಕೌಸಲ್ಯ. ಮದುವೆ ಹಿಂದಿನ ದಿನ ಬರ್ತಾರೆ ಅಂತ ಅವ್ರ ಶಿಷ್ಯ ಹೇಳಿದ್ರು. ಸರಿ, ನಿನ್ನ ಮಾತನ್ನ ಯಾಕೆ ಬೇಡ ಅನ್ಲಿ? ಆಯ್ತು, ಈಗಲೇ ಆಶ್ರಮಕ್ಕೆ ಫೋನ್ ಮಾಡಿ ತಿಳ್ಕೊಳ್ತೀನಿ. ಹಲೋ ಸ್ವಾಮಿ, ನಾನು ದಶರಥ ರಾಮ ಮಾತಾಡ್ತಾ ಇದ್ದೀನಿ. ಹೇಳಿ ದಶರಥ ರಾಮ್ ಅವರೇ. ಸ್ವಾಮಿ, ಗುರುಗಳು ಬಂದ್ರಾ? ಇನ್ನೂ ಬಂದಿಲ್ಲ. ಸರಿ ಸ್ವಾಮಿ, ಬಂದ ಮೇಲೆ ನನಗೆ ಫೋನ್ ಮಾಡಿ ತಿಳಿಸಿ. ಆಗ್ಲಿ. ಅಮ್ಮ, ಮಾಡೋದು? ಆ ವೈದೇಹಿ ಕಾಟದಿಂದ ಹೇಗ್ ತಪ್ಪಿಸ್ಕೊಳ್ಳಿ? ನನ್ನ ಯಾರು ಕಾಪಾಡ್ತಾರೆ? ಶ್ರವಂತಿ, ನೀನ್ ಸುಮ್ನೆ ತಲೆ ಕೆಡಿಸ್ಕೋಬೇಡಮ್ಮ. ನಿನ್ ಜೊತೆ ನಾನ್ ಮಾತಾಡ್ಬೇಕು. ಬಾ ಬಾ. ಅಮ್ಮ, ನಾನು ದೇವಸ್ಥಾನಕ್ಕೆ ಹೋಗಿ
ಅಭಿಷೇಕ ಮಾಡಿಸಿ ಬರ್ತೀನಿ. ಹಾಗೆ ಆಗ್ಲಪ್ಪ. ಗುರುಗಳು ಇನ್ನೂ ಬಂದಿಲ್ವಾ? ಅವರಾದ್ರೂ ಬಂದಿದ್ರೆ ಅಷ್ಟಕ್ಕೂ ಈ ಶ್ರವಂತಿ ಮನೆ ಸೊಸೆ ಅಲ್ಲ ಅಂತ ಗೊತ್ತಾಗಿರೋದು. ಇರೋ ಒಂದೇ ಒಂದು ಆಸೆನೂ ಹೊರಟೋಯ್ತು. ಅವರೇನೋ ವೈದೇಹಿ ಬರ್ತಾರೆ, ಮದ್ವೆ ನಿಂತೋಗುತ್ತೆ ಅಂತ ನಂಬ್ಕೊಂಡು ಕೂತಿದ್ದಾರೆ. ನಾನೇ ವೈದೇಹಿ ಅಂತ ಅವ್ರ ಹತ್ರ ಹೋಗಿ ಹೇಳಕ್ಕಾಗ್ದಿರೋ ಪರಿಸ್ಥಿತಿಲಿದ್ದೀನಿ. ಇವಾಗ ಏನ್ ಮಾಡ್ಲಿ? ಮದ್ವೆ ಅಷ್ಟೊತ್ತಿಗೆ ಗುರುಗಳು ಬರಲ್ವಾ? ಓಂ ಶಿವಾಯ ನಮಃ, ಓಂ ಪರಮೇಶ್ವರಾಯ ನಮಃ, ಓಂ ನೀಲಕಂಠಾಯ ನಮಃ, ಓಂ ರುದ್ರಾಯ ನಮಃ, ಓಂ ಮೃತ್ಯುಂಜಾಯ ನಮಃ. ನಮಸ್ಕಾರ ಗುರುಗಳೇ. ದೀರ್ಘಾಯುಷ್ಮಾನ್ ಭವ, ಸುಖೀ ಭವ. ಗುರುಗಳೇ, ಹಿಮಾಲಯ ಯಾತ್ರೆ ಚೆನ್ನಾಗಾಯ್ತಾ? ಚೆನ್ನಾಗೇ ಆಯ್ತು. ಆಶ್ರಮದಲ್ಲೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ಯಾ? ನೀವು ಇಲ್ಲದೆ ಇದ್ರು ನಿಮ್ಮನ್ನು ಹುಡ್ಕೊಂಡು ಭಕ್ತರು ಬರ್ತಾನೆ ಇರ್ತಾರೆ. ದಶರಥ ರಾಮ ಅವ್ರ ಮನೆಯಿಂದ ನಿಮ್ಗೆ ಆಹ್ವಾನ ಬಂದಿದೆ. ದಶರಥ ರಾಮನ ಮನೆಯಿಂದಾನ? ಏನು ಆಹ್ವಾನ? ಒಂದು ನಿಮಿಷ ಗುರುಗಳೇ, ನಾನು ಹೋಗಿ ತಗೋಬರ್ತೀನಿ. ಆಗ್ಲಿ. ಓಂ ನಮಃ ಶಿವಾಯ. ಏನ್ ಮಾಡ್ತಿದ್ಯಾ ಅನ್ನೋದು ಅರ್ಥ ಆಗ್ತಿದ್ಯಾ ನಿನ್ಗೆ? ಗುರುಗಳ ಹತ್ರ ಹೋಗೋ ಅಗತ್ಯ ಇಲ್ಲ ಅಂತ ಹೇಳಿದ್ನಲ್ಲ, ಆದ್ರೂ ಹೋಗ್ಬೇಕು ಅಂತಿದ್ಯಲ್ಲ. ಏನ್ ಮಾಡ್ಲಿ ಅತ್ತೆ, ನನ್ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಗೊತ್ತಿದ್ಯಲ್ಲ. ಅವತ್ತು ಸೀರೆ ಸುಟ್ಟು ಹಾಕಿದ್ಲು, ಇವತ್ತು ನನ್ ಕತ್ ಹಿಡ್ದು ಫಿಶ್ ಟ್ಯಾಂಕಲ್ಲಿ ಮುಳುಗ್ಸಿದ್ಲು. ಯಾವಾಗ ಯಾವ ರೂಪದಲ್ಲಿ ಬಂದು ನನ್ ಪ್ರಾಣ ತೆಗಿತಾಳೋ ಅಂತ ಭಯ ಆಗ್ತಿದೆ ಅತ್ತೆ. ಆದ್ರೆ ಇದೆಲ್ಲ ಮದ್ವೆ ಆಗೋ ತನಕ. ಮದ್ವೆ ಆದ್ಮೇಲೆ ವೈದೇಹಿನೂ ಇಲ್ಲ, ಎಂಥದ್ದೂ ಇಲ್ಲ. ಅಲ್ಲಿವರೆಗೂ ನಾನ್ ಇರ್ಬೇಕಲ್ವಾ ಅತ್ತೆ? ಮದ್ವೆ ನಡೆಯುತ್ತೋ ಅನ್ನೋ ನಂಬಿಕೆನೇ ಇಲ್ಲ ನನ್ಗೆ. ನೆಮ್ಮದಿಯಿಂದ ನಿದ್ದೆ ಮಾಡಿ ಎಷ್ಟ್ ದಿನ ಆಯ್ತು. ನೀವೇ ನೋಡಿ, ನಿದ್ದೆ ಮಾಡ್ದೆ ನನ್ ಕಣ್ ಹೇಗಾಗಿದೆ ಅಂತ. ಅದಕ್ಕೆ ಗುರುಗಳನ್ನ ಕರ್ಸಿದ್ರೆ ಅವ್ರ ಮಂತ್ರ ಹೇಳಿ ತಾಯ್ತ ಕಟ್ಟಿ ವೈದೇಹಿ ನನ್ ತಂಟೆಗೆ ಬರ್ದಿರೋ ತರ ನೋಡ್ಕೋತಾರೆ ಅಂತ ಅನ್ಕೊಂಡೆ ನಾನು. ಯಾವ ಆತಂಕನೂ ಇಲ್ದೆ ಮದ್ವೆ ನಡೆಯತ್ತಲ್ವಾತೆ? ಗುರುಗಳು ಬಂದ್ರೆ ಮದ್ವೆ ನಡೆಯೋದಲ್ಲ, ನಡೆಯೋ ಮದ್ವೆ ನಿಂತ್ ಹೋಗುತ್ತೆ. ಇದೇನತ್ತೆ, ಗುರುಗಳ ಆಶೀರ್ವಾದದಿಂದ ಮದ್ವೆ ಚೆನ್ನಾಗಿ ನಡೆಯುತ್ತೆ ಹೊರತು ಮದ್ವೆ ನಿಲ್ಲಕ್ ಹೇಗ್ ಸಾಧ್ಯ? ಅದನ್ನೆಲ್ಲ ಈಗ ನಾನು ಹೇಳಕ್ಕಾಗಲ್ಲ, ಹೇಳೋದು ಇಲ್ಲ. ಈ ಮದ್ವೆ ನಡಿಬೇಕು ಅಂದ್ರೆ ಈ ಮದ್ವೆ ನಡೀತಿದೆ ಅನ್ನೋ ವಿಚಾರ ಗುರುಗಳಿಗೆ ಗೊತ್ತೇ ಆಗ್ಬಾರ್ದು. ಏನೋ ನಮ್ಮ ಅದೃಷ್ಟ ಚೆನ್ನಾಗಿರೋದಕ್ಕೆ
ಹಿಮಾಲಯದಿಂದ ಅವ್ರಿನ್ನೂ ಬರ್ದೇ ಇರೋದಕ್ಕೆ ಸರಿ ಹೋಗಿದೆ. ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನು. ಇನ್ನೊಂದ್ಸಲ ಗುರುಗಳನ್ನ ನೋಡ್ಬೇಕು ಅಂತ ಹಠ ಹಿಡಿಬೇಡ, ಅರ್ಥ ಆಯ್ತಾ? ಅರ್ಥ ಆಯ್ತು ಅತ್ತೆ. ಏನ್ ಮಾಡಕ್ ಹೊರಟಿದ್ಯಾ ಶ್ರವಂತಿ ನೀನು? ಏನಕ್ಕ, ಗುರುಗಳು ಬಂದ್ರೆ ನನ್ ಮದ್ವೆ ಹೇಗ್ ನಿಲ್ಲತ್ ಹೇಳಿ? ನಂಗ್ ಒಂದು ಅರ್ಥನೇ ಆಗ್ತಿಲ್ಲ. ಯಾಕೆ ಅಂದ್ರೆ ಗುರುಗಳ ದೃಷ್ಟಿಯಲ್ಲಿ ನಿನಗೆ ದೇವಾಂಶ್ ಹೆಂಡತಿಯಾಗಿರೋ ಅರ್ಹತೆ ಇಲ್ಲ ಅನ್ನೋ ಕಾರಣಕ್ಕೆ. ಅದೇಗೆ? ಅವತ್ತು ಗುರುಗಳು ಕಳ್ಸಿದ್ ಲೆಟರಲ್ಲಿ ಶ್ರವಂತಿ ಕೂಡ ದೇವಾಂಶ್ ಹೆಂಡತಿ ಆಗೋ ಹಕ್ಕಿದೆ ಅಂತ ಅದ್ರಲ್ಲಿ ಬರ್ದಿತ್ತಲ್ವಾ? ಅದನ್ನ ಬರ್ದಿದ್ದು ಗುರುಗಳಲ್ಲ, ನಾನು. ನೀವಾ? ಹೌದು, ನಾನೇ. ಯಾವುದೇ ಪರಿಸ್ಥಿತಿಲೂ ನಡೆದಿರೋದು ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ, ಅದು ನನಗೆ ಗೊತ್ತಿಲ್ವಾ ದೊಡಮ್ಮ? ಅದನ್ನ ನಾನು ನೋಡ್ಕೋತೀನಿ. ಇಷ್ಟೆಲ್ಲ ಆಯ್ತು. ಗುರುಗಳು ಕಳಿಸಿದ ಚೀಟಿಲಿ ವೈದೇಹಿ ಮಾತ್ರ ಏಕೈಕ ಪತ್ನಿ ಅಂತಿತ್ತು. ನಾನೇ ಅದನ್ನು ಬದಲಾಯಿಸಿದ್ದು. ಹೌದಾ? ನಾನಿಷ್ಟು ದಿನ ನನ್ನ ಹೆಸರಿತ್ತು ಅಂತ ಅನ್ಕೊಂಡೆ. ಆದ್ರೂ ಅತ್ತೆ ಯಾಕೆ ಹೀಗ್ ಮಾಡಿದ್ರು? ಯಾಕೆ ಅಂದ್ರೆ ವೈದೇಹಿ ಅನಾಥೆ ಆಗಿದ್ದಕ್ಕೆ. ಒಬ್ಬ ಅನಾಥೆಗೆ ಹುಟ್ಟೋ ಮಗು ಅವ್ರಿಗಿಷ್ಟ ಇಲ್ಲ, ಅದಕ್ಕೆ. ಸೋದರ ಸೊಸೆ ಆಗಿರೋದಕ್ಕೆ ನಿನ್ನಿಂದ ಮೊಮ್ಮಕ್ಕಳು ಬೇಕು ಅಂತ ಆ ಚೀಟಿನ್ ಬದಲಾಯಿಸಿ ಈಗ ಈ ಮದ್ವೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ನೋಡು, ವೈದೇಹಿ ಅನಾಥೆ ಅಂತ ಜೋರಾಗಿ ಹೇಳ್ಬೇಡ. ಮತ್ತೆ ಗಾಳಿಲ್ ಬಂದು ಬಾರಿಸಿದ್ರು ಬಾರಿಸ್ಬೋದು. ಏನೇ ಇದ್ರೂ ಮದ್ವೆ ಆಗೋವರೆಗೂ ಅಷ್ಟೇ. ಮದ್ವೆ ಆದ್ಮೇಲೆ ವೈದೇಹಿ ಬದುಕಿದ್ರು ದೆವ್ವ ಆಗಿದ್ರು ಏನೂ ಮಾಡ್ಕೊಳಕ್ಕಾಗಲ್ಲ. ಅರ್ಥ ಆಯ್ತು ಅಲ್ವಾ? ವೈದೇಹಿಯಿಂದ ಈ ಮದ್ವೆ ನಿಲ್ಲುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗುರುಗಳು ಬಂದ್ರೆ ಮಾತ್ರ ಖಂಡಿತ ನಿಂತೋಗುತ್ತೆ. ಏನ್ ಮಾಡೋದು? ಒಂದ್ ವೇಳೆ ಗುರುಗಳು ಬಂದ್ರೆ? ಅವ್ರು ಹಿಮಾಲಯದಿಂದ ಇನ್ನೂ ಬಂದಿಲ್ಲ ಅಲ್ವಾ? ಬಂದ್ರು ಈ ಮದ್ವೆ ನಡೀತಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಅಕಸ್ಮಾತ್ ಗೊತ್ತಾದ್ರೂ ಅದನ್ನ ಆಗ ಹ್ಯಾಂಡಲ್ ಮಾಡಿದ್ರಾಯ್ತು. ಇನ್ಯಾವತ್ತೂ ನೀನು ಗುರುಗಳನ್ನ ನೋಡ್ಬೇಕು ಅಂತ ಹೇಳ್ಬೇಡ. ಸರಿ. ಬರ್ಲಾ? ಇಲ್ಲಿ ನೋಡಿ. ಏನು? ನೀವಿಲ್ದೇ ಇದ್ದಿದ್ರೆ ನನ್ನ ಇಷ್ಟೊತ್ತಿಗೆ ಮನೆಯಿಂದ ಆಚೆ ಹಾಕಿರೋರು. ಆಗ ಲೆಟರ್ ಬದಲಾಯಿಸಿ ಸಹಾಯ ಮಾಡಿದ್ರಿ. ಇವತ್ತು ಆ ರಾಹುಲ್ನಿಂದ ನನ್ನನ್ನ ನೀವು ಕಾಪಾಡಿದ್ರಿ ವಾಲಿ. ನಾನ್ ನಿಮ್ ಋಣನ ಹೇಗ್ ತೀರಿಸ್ಲಿ ಹೇಳಿ? ಇವಾಗ ಬೇಡ ಬಿಡು. ನನಗೆ ಹೆಲ್ಪ್ ಬೇಕಾದ ಕೇಳ್ತೀನಿ. ಋಣನ ಖಂಡಿತ ತೀರಿಸುವಂತ.